ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನೋದರ ಬಗ್ಗೆ ಪಕ್ಕಾ ಭವಿಷ್ಯವನ್ನ ನುಡಿದಿದ್ದಾರೆ. 2028ಕ್ಕೂ ಇದೇ ಡಿಕೆಶಿ ನಮ್ಮದೇ ಸರ್ಕಾರ ಇರುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಡಿಕೆಶಿ ಟವಲ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವ ಹೇಳಿಕೆ ಇದು. 2028ಕ್ಕೂ ಇದೇ ಡಿಕೆಶಿ ಇದೇ ಸರ್ಕಾರ ಇರುತ್ತೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಡಿಕೆಶಿ ಟವಲ್ ಹಾಕಿದ್ದಾರೆ. ಈಗ ಬರ್ಕೊಂಡ್ರೆ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಈಗ ಬರ್ಕೊಂಡ್ರೆ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬರ್ಕೊಂಡ್ರೆ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನೋದರ ಬಗ್ಗೆ ಪಕ್ಕಾ ಭವಿಷ್ಯವನ್ನ ನುಡಿದಿದ್ದಾರೆ. 2028ಕ್ಕೂ ಇದೇ ಡಿಕೆಶಿ ನಮ್ಮದೇ ಸರ್ಕಾರ ಇರುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಡಿಕೆಶಿ ಟವಲ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವ ಹೇಳಿಕೆ ಇದು. 2028ಕ್ಕೂ ಇದೇ ಡಿಕೆಶಿ ಇದೇ ಸರ್ಕಾರ ಇರುತ್ತೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಡಿಕೆಶಿ ಟವಲ್ ಹಾಕಿದ್ದಾರೆ. ಈಗ ಬರ್ಕೊಂಡ್ರೆ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಈಗ ಬರ್ಕೊಂಡ್ರೆ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಈಗ ಬರ್ಕೊಂಡ್ರೆ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಬಹುಶಃ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಮೇಲಾಟ ಶುರುವಾಯಿತು ಅಂತ ಅನ್ಸುತ್ತೆ ಸ್ಮಿತಾ. ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಕರೆದಿದ್ದಾರೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಹಜವಾಗಿ ಒಂದು ರೀತಿಯ ತಳಮಳ ಶುರುವಾಗ್ಬಿಡುತ್ತೆ. ಎಲ್ಲಿ ಏನಾಗುತ್ತೋ ಏನೋ ಅನ್ನೋಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಂತಸವೂ ಇದೆ. ಬಹುಶಃ ಸಿಎಂ ಚೇರನ್ನ ಬಿಟ್ಕೊಡಿ ಅಂತ ಹೇಳಬಹುದು. ಆ ರೀತಿಯ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರ ದಾರಿ ಬೇರೆ, ಡಿಕೆ ಶಿವಕುಮಾರ್ ಅವರು ಬೇರೆ, ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ದಾರಿ ಬೇರೆ. ಮೂರು ನಾಯಕರ ದಾರಿ ಮೂರು ಕಡೆ ಅನ್ನುವಂತಾಗಿದೆ. ಅಷ್ಟಕ್ಕೂ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಕರೆದಿದ್ ಯಾಕೆ? ಸಿಎಂ ಚೇರ್ವಾರ್ ವಿಚಾರವನ್ನ ಇತ್ಯರ್ಥಗೊಳಿಸೋದಕ್ಕ ಅಥವಾ ಎಸ್ಐಆರ್ ಬಗ್ಗೆ ಮಾತಾಡೋದಕ್ಕ? ಈ ವರದಿ ನೋಡ್ಕೊಂಡು ರಾಜ್ಯ ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲು, ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ, ಅಭಿವೃದ್ಧಿ ಶೂನ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಮೇಲೋಟಕ್ಕೆ ಮನೆಯೊಂದು 100 ಬಾಗಿಲು ಅನ್ನೋ ಮಾತಿದೆ. ಭರ್ಜರಿ ಬಹುಮತದೊಂದಿಗೆ ಅಧಿಕಾರ ಹಿಡಿದ ಸರ್ಕಾರ ಮೊನ್ನೆ 3 ವರ್ಷ ಪೂರ್ಣಗೊಳಿಸಿದೆ. ಆದರೆ ಈ 3 ವರ್ಷದ ಸಂಭ್ರಮ ಮನೆ ಮಾಡಬೇಕಿದ್ದ ಪಕ್ಷದಲ್ಲೀಗ ಎಲ್ಲವೂ ಸರಿಯಿಲ್ಲ ಅನ್ನೋ ಕಾರ್ಮೋಡ ಆವರಿಸಿದೆ. ಬಿಸಿಲು ಕರಗಿ ಬೆಂಗಳೂರು ನೆತ್ತಿ ಮೇಲೆ ಮಳೆ ಮೋಡ ಆವರಿಸ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲೂ ಅಧಿಕಾರ ಹಸ್ತಾಂತರದ ಗ್ರಹಣ ಬಾಧಿಸುತ್ತಿರೋದು ಸುಳ್ಳಲ್ಲ. ಹಾಗಾಗಿಯೇ 100 ಬಾಗಿಲ ಲೆಕ್ಕವಂತೂ ಗೊತ್ತಿಲ್ಲ, ಆದರೆ 3 ಬಾಗಿಲ ಲೆಕ್ಕವಂತೂ ನಿಮ್ಮ ರಿಪಬ್ಲಿಕ್ಗೆ ಸಿಕ್ಕಾಗಿದೆ. ಸಿಎಂ ಡಿಸಿಎಂ ಜೊತೆ ಈಗ ರಾಹುಲ್ ಗಾಂಧಿಯ ಕೊರಗು ಈ ಚದುರಂಗದಾಟದಲ್ಲಿ ಹೊಸ ಸೇರ್ಪಡೆಯಾಗಿದೆ. ಡಿಸಿಎಂ ಯಾಕೆ, ಸಿಎಂ ಒಬ್ರೇ ಓಕೆ? ಸಿದ್ದರಾಮಯ್ಯಗೆ ರಾಹುಲ್ ಬುಲಾವ್. ಪಂಚರಾಜ್ಯ ಚುನಾವಣೆ ಬಳಿಕ ನಿಜಕ್ಕೂ ಕ್ರಾಂತಿ ನಿಶ್ಚಿತ ಅನ್ನೋ ಗುಸುಗುಸು ಪಿಸುಪಿಸು ಇದ್ದೇ ಇತ್ತು. ಈ ಉರಿಯೋ ಬೆಂಕಿಗೆ ತುಪ್ಪವನ್ನಲ್ಲ ಪೆಟ್ರೋಲ್ ಅನ್ನೇ ಸುರಿದು ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಪಶ್ಚಿಮ ಬಂಗಾಳ ಚುನಾವಣೆ ಫಲಿತಾಂಶವನ್ನೋದು ರಾಹುಲ್ ಬಾಬಾನ ನಿದ್ದೆಗೆಡಿಸಿಬಿಟ್ಟಿದೆಯಂತೆ.
ಕುಂತ್ರೂ ನಿಂತ್ರೂ ಈ ಎಸ್ಐಆರ್ ಅನ್ನೋ ಪೆಡಂಬೂತ ರಾಹುಲ್ ಬೆನ್ನೇರಿ ಕುಣಿಯುತ್ತಿದೆಯಂತೆ. ಈ ಎಸ್ಐಆರ್ ಮುಂದಿನ ತಿಂಗಳು ರಾಜ್ಯದಲ್ಲಿ ಆರಂಭವಾಗಲಿದೆ. ಬಿಜೆಪಿಗೆ ವರವಾಗುತ್ತೆ ಅಂತಲೇ ಆರೋಪಿಸುತ್ತಾ ಬರ್ತಿರೋ ರಾಹುಲ್ ಈ ವಿಚಾರವನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋ ಭಾಗಾಕಾರ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಇದನ್ನ ಎದುರಿಸೋದು ಹೇಗೆ, ನಿಭಾಯಿಸೋದು ಹೇಗೆ ಅನ್ನೋದನ್ನ ತಲೆಗೆ ಹುಳ ಬಿಟ್ಟುಕೊಂಡು ಪರಿಹಾರ ಮಾರ್ಗ ಹುಡುಕುತ್ತಿದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯರೊಟ್ಟಿಗೆ ಇದರ ಬಗ್ಗೆ ಚರ್ಚಿಸೋದಕ್ಕೆ ಅಂತಲೇ ದೆಹಲಿಗೆ ಬುಲಾವ್ ನೀಡಿದ್ದಾರೆ. ಆದರೆ ಅಸಲಿ ಮ್ಯಾಟರ್ ಇರೋದೇ ಇಲ್ಲಿ. ಕೆಪಿಸಿಸಿ ಅಧ್ಯಕ್ಷರನ್ನ ಬಿಟ್ಟು ಕೇವಲ ಸಿಎಂಗೆ ಮಾತ್ರ ಆಹ್ವಾನ ನೀಡಿರೋ ರಾಹುಲ್ ನಡೆ ಹತ್ತಾರು ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿದೆ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night, Mr. Venugopal called me and intimated me the date and meeting. Once again, many speculations are surrounding, sir. As you are meeting High Command after a long time. Many speculations are running around. Will it be a full stop? Speculations are always there. ಸಿಎಂ ಆಹ್ವಾನ ಬೆನ್ನಲ್ಲೇ ರಾಂಗ್ ಆದ್ರ ಡಿಕೆಶಿ. ನನಗೇನು ಗೊತ್ತಿಲ್ಲ ಅಂತ ನುಣುಚಿಕೊಂಡಿದ್ದೇಕೆ? ಸರ್ಕಾರಕ್ಕೆ 3 ವರ್ಷ ತುಂಬುತ್ತಿದ್ದಂತೆ ಡಿಕೆಶಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ದೆಹಲಿ ಕಡೆ ನೋಡ್ತಿದ್ದಾರೆ. ಇಂಥ ಹೊತ್ತಲ್ಲೇ ರಾಹುಲ್ ಸಿದ್ದರಾಮಯ್ಯ ಒಬ್ಬರನ್ನೇ ದೆಹಲಿಗೆ ಕರೆದಿದ್ದು ಡಿಸಿಎಂರನ್ನ ಕೆರಳಿಸಿದಂತಿದೆ. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ನನಗೇನು ಗೊತ್ತಿಲ್ಲ ಅಂತ ಡಿಕೆಶಿ ಜಾರಿಕೊಂಡಿದ್ದಾರೆ. I don't know what did Surjewala tell you. I don't know what did Surjewala tell me. I don't know. I'll ask him. If he asks me to come, I'll go. Otherwise, I'll be staying. Of course, whenever the party calls, we have to go. Otherwise, I will not go. I don't know about it. I don't want to comment on it. It is not my job. ಕೌಂಟರ್ ಗೇಮ್ ರೂಪಿಸಿದ್ರ ಡಿಕೆ ಬ್ರದರ್ಸ್. ನಾಳೆ ದೆಹಲಿ ವಿಮಾನ ಹತ್ತುತ್ತಾರ ಡಿಸಿಎಂ. ಸಂಪುಟ ಪುನರ್ರಚನೆ, ಸಿಎಂ ಬದಲಾವಣೆ ಬಗ್ಗೆ ಕಳೆದ 6 ತಿಂಗಳಿಂದ ಕೂಗು ಕೇಳಿ ಬರುತ್ತಲೇ ಇದೆ. ಇದರ ನಡುವೆ ಸಿಎಂ ದೆಹಲಿ ಯಾತ್ರೆ ಡಿಸಿಎಂ ಕಣ್ಣು ಕೆಂಪಾಗಿಸಿದೆ. ಯಾವಾಗ ಸಿಎಂಗೆ ದೆಹಲಿ ಕಾಲ್ ಬಂದಿದೆ ಅಂತ ಗೊತ್ತಾಯ್ತೋ ಡಿಕೆ ಬ್ರದರ್ಸ್ ಅಲರ್ಟ್ ಆಗಿದ್ದಾರೆ. ಸದಾಶಿವನಗರ ಮನೆಯಲ್ಲಿ ಸಹೋದರ ಡಿಕೆ ಸುರೇಶ್ ಜೊತೆ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ಸಿಎಂ ದೆಹಲಿ ಯಾತ್ರೆ ಸಾಧಕ ಬಾಧಕಗಳನ್ನ ಸಮಾಲೋಚಿಸಿರೋ ಬ್ರದರ್ಸ್ ತಮಗೂ ಕಾಲ್ ಬರಬಹುದು ಅನ್ನೋ ಅದಮ್ಯ ವಿಶ್ವಾಸದಲ್ಲಿದ್ದಾರೆ. ಕರೆ ಬಂದ್ರೆ ರಾತ್ರಿ ಇಲ್ಲ ಬೆಳಿಗ್ಗೆ ದೆಹಲಿ ಫ್ಲೈಟ್ ಹತ್ತೋ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನೊಂದೆಡೆ ಕರೆ ಬಾರದಿದ್ರೂ ಸಂಜೆ ದೆಹಲಿಗೆ ಹೋಗಲು ಡಿಕೆಶಿ ಟಿಕೆಟ್ ಬುಕ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅದೇನೇ ಇರಲಿ, ಸಿಎಂಗೆ ಕುರ್ಚಿ ಉಳಿಸಿಕೊಳ್ಳೋ ಧಾವಂತವಾದ್ರೆ ಅದೇ ಕುರ್ಚಿ ನನ್ನದಾಗ್ಲಿ ಅನ್ನೋದು ಡಿಸಿಎಂ ಲೆಕ್ಕ. ಈ ಇಬ್ಬರ ನಡುವೆ ರಾಹುಲ್ ಗಾಂಧಿ ಮಾತ್ರ ಎಸ್ಐಆರ್ ಎಲ್ಲಿ ಪಾರ್ಟಿಗೆ ಮರಣ ಶಾಸನವಾಗುತ್ತೋ ಅಂತ ಕೈ ಹಿಸುಕಿಕೊಳ್ತಿದ್ದಾರೆ.